ನಾನು ಮಾತ್ರ ಅವ್ರ ಹತ್ರ ಸುತ್ತರ್ಕೊಂಡು ಹೋಗಲ್ಲ. ಅದು 10 ಲಕ್ಷ ಕಳೆದಿರೋದಕ್ಕೆ ತಾನೇ ಅವನು ನನ್ನ ಹೊಡೆದು ಬಿಟ್ಟೋಗಿದ್ದು. ಅಂತ 10 ಲಕ್ಷ ನಾನು ಎಷ್ಟು ಬೇಕಾದರೂ ದುಡಿತೀನಮ್ಮ. ನಾನು ಕೆಲ್ಸಕ್ಕೆ ಹೋಗಿ ನಾನು ದುಡಿತೀನಿ ನೋಡು. ಅಲ್ಗೋಗಿದ್ದು ಕಾಮ್ಲಿಲ್ಲ ಕಣೆ, ಎಲ್ಗೋಗ್ಯವನ ಏನು. ತಡಿ ನೋಡ್ಬಂತೆ. ಅವರು ಏನಿದ್ರು ಒಂದೆರಡು ದಿವಸ ಅಷ್ಟೇ. ಈಗ ಬಿಡ್ಕೊಂತಾರೆ ಹೆಂಗೆ, ಅವರು ಬಿಡ್ಕೊಂಬಲ್ಲ, ಬೈತಾರೆ. ಹೆಂಡತಿ ಮತ್ತೆ ಕೇಳ್ಕೊಂಡು ಮನೆ ಬಿಟ್ಟು ಹೋಗಿದ್ದಲ್ಲ ಅಂತಾರೆ. ಅವರು ಮನೆ ಹಾಕೋನು ಬಿಡ್ಕೊಂಬಲ್ಲ. ತಡಿ ನೋಡುವಂತೆ. ಅವನು ಕನಿಗೆ ಇಲ್ಲಿಗೆ ಬತ್ತಾನೆ. ಹೋಗ್ಲೇಳ ಅವ್ನು ಸುತ್ತಾರ್ಕೊಂಡು. ನಾನಂತೂ ಅವ್ರ ಹತ್ರ ಸುತ್ತಾರ್ಕೊಂಡು ಹೋಗಲ್ಲ. ಅವಳನ್ನೇ ಥೂ, ನನಗೆ ಹೆಂಗಪ್ಪ ಹೋಗೋದು ಅವಳು ನೋಡೋಕ್ಕೆ ಅನ್ಸೋದು. ನಾನು ಸುಮ್ಮನೆ ಗಟ್ಟಿ ಮನ್ಸು ಮಾಡಿ ಇಲ್ಲೇ ಹೇಳಿದ್ರು ಹೇಳ್ಬೋದಾಗಿತ್ತು, ಬಾ ಅವಳು ನೋಡೋಕ್ಕೆ ಅಂತ ಕರ್ಕೊಂಡೋದೆ. ನಾನಂತೂ ಅವಳನ್ನ ನೋಡೋದಿಲ್ಲ. ಹೆಂಗಾದ್ರೂ ಹಾಳಾಗಿ ಹೋಗ್ಲೇಳು. ಚೆನ್ನಾಗಾಗಿ ಬಂದವಳೆ. ನಾನು ಅವಳು ಇನ್ನೇನು ಸೊತ್ತೋಗ್ತಾಳೆ ಇರಲ್ಲ ಅಂದ್ಕೊಂಡಿದ್ದೆ. ಇನ್ನೂ ಚೆನ್ನಾಗಿ ಅವಳೆ ನೋಡು. ಅಂತರಿ ಬರಲ್ಲ ಅವಳು. ಎಂತೆಂಥದ್ದು ಮಾಡ್ಯವಳೆ, ಅಂತಳು ಸಾಯಲ್ಲ. ಇನ್ನು ಉಳ್ಕೊಂತಾಳೆ. ಬಿಡತ್ಲಾಗೆ ಹೋಗ್ಲಿ, ನಿನ್ನ ತಲೆ ಕೆಡಿಸ್ಕೋಬೇಡ. ಇನ್ನು ನೀನು ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ನೋಡ್ಕೆ. ಇವಾಗ ದುಡಿಯೋರು ಯಾರೂ ಇಲ್ಲ, ಬಂದೇ ಬತ್ತಾಳೆ ಅಂತ ಹೇಳಿ ಅನ್ಕೊಂತಾನವನು. ಅದಕ್ಕೆ ಹೋಗಿರೋದು. ಬಂದೇ ಬತ್ತಾಳೆ, ಅವಳೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅನ್ಕೊಂಡಿದ್ದಾನೆ. ಅದಕ್ಕೆ ನೀನೇನ ಕೆಲ್ಸಕ್ಕೆ ಹೋಗಿ ದುಡಿಯೋದು ಕಲಿ. ಅಯ್ಯೋ, ಅಂಥದ್ದು 10 ಲಕ್ಷ ಸಂಪಾದಿಸಿದ್ರೆ ಬತ್ತಾನಲ್ವೇನಮ್ಮ ಅವನು. 10 ಲಕ್ಷ ಕಳೆದಿರೋದಕ್ಕೆ ತಾನೇ ಬಿಟ್ಟೋಗಿದ್ದು ನನ್ನ. ನೀನು ಹಿಂಗೆ ಮಾಡಿದ್ಯಾ ಅಂತ ಹೇಳಿ. ಅಂಥದ್ದು 10 ಲಕ್ಷ ಎಷ್ಟು ಬೇಕಾದ್ರೂ ದುಡಿಬೋದು. ಏನು 10 ಲಕ್ಷದ್ದೇನು ಒಂದ್ಸತಿ ಕಳ್ಕೊಂಡ್ರೆ ಮತ್ತೆ ದುಡಿಯೋಕ್ಕಾಗಲ್ವೇ? ದುಡಿತೀನಿ. ಏನು ಬೇಕಾದ್ರೂ ಮಾಡ್ಬೋದು ಮನ್ಸಿದ್ರೇನೆ ಮಾರ್ಗ. ಓದಮ್ಮ ಈಗ. ಅವ್ರ ಮನೆಯಕ್ಕೆ ಈಗ ಓದ. ಅಣ್ಣ ಎಂತಕ್ಕೂ ಅದಕ್ಕೆ ತಕ್ಕೂ ಮಾತಾಡ್ಸ್ಕೊಂಡು ನಮ್ಮ ಅಣ್ಣ ಇದ್ನ ನಮ್ಮ ಅತ್ತಿಗೆ ಅಂತ ಹೇಳಿ ಓದ್ನಪ್ಪ. ಇವಾಗ ನಾನು ನೋಡಿದೆ. ಹೋಗ್ಲೇಳ ಬಾ, ನನಗೆ ಮಾನ ಮರ್ಯಾದಿಲ್ಲ. ಸುತ್ತರ್ಕೊಂಡು ಹೋದ. ಹಿಂಗೆಲ್ಲ ಜಗಳ ಮಾಡ್ಕೊಂಬಂದು ಅವ್ರ ಅಣ್ಣ ಇನ್ನೆಲ್ಲ ಒದ್ದು ಎಲ್ಲನ ಅವ್ರ ಅಣ್ಣ ಇಂತಾಗ ಜಗಳ ಮಾಡ್ಕೊಂಬಂದಿರಾನು. ಯಾಕೆ ಹೋದ ಅವ್ರ ಅಣ್ಣ ಇಂತಕ್ಕೆ ಮತ್ತೆ ಸುತ್ತರ್ಕೊಂಡು? 10 ಲಕ್ಷ ದುಡ್ಡು ನಾನು ಕಳ್ದು ಹಾಕಿದ್ದೀನಿ ಎಂಬ ಸಿಟ್ಟಿಗೆ ಹೋಗಿದ್ದಾನೆ. ಅವರು ತಡಿ ಸರಿಯಾಗಿ ಅಂತಾರೆ. ಎಷ್ಟು ದಿನ ಮಾಡಿರ್ತಾರೆ. ನೀನು ಹೆಂಡ್ತಿ ತಕ್ಕ ನೀನು ಹೋಗಪ್ಪ ಅಂತಾರೆ. ನಾನು ಬಿಟ್ಟು ಹೋಗಿರೋದಲ್ಲ, ಮತ್ತೆ ಇಲ್ಲಿಗೆ ಬಂದೇ ಬತ್ತಾನ. ನಾನು ಸುಮ್ಮನೆ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಇರ್ತೀನಿ. ಹೋಗ್ಲೇಳ್ಬಿಟ್ಟು ಇವ್ರಿಗೆ ಎದ್ರಕೊಂಡಷ್ಟು ಎದುರಿಸ್ತಾರೆ ಕಣಮ್ಮ. ಹೆದರಿಕೆ ಬಾಕ್ ಹೋಗ್ಬಾರ್ದು. ಇವಾಗೇನೋ ಬಿಟ್ಟಾಗ್ಲೇಳು, ನಾವು ಧೈರ್ಯವಾಗಿ ಮಾಡ್ಕೊಂಡು ತಿಂತೀವಿ ಎಂಬ ಧೈರ್ಯ ಇರ್ಬೇಕಷ್ಟೇ. ಹೋಗ್ಲೇಳು, ಬಿಟ್ಟು ಹೋಗಿದ್ದಾನ. ಹೋಗ್ಲೇಳು. ನಾನೇನು ಅವ್ನು ನೆನ್ಬಿಟ್ಟು ಬಂದಿಲ್ಲ, ಅವನೇ ನನ್ನ ಬಿಟ್ಟು ಹೋಗಿರೋದು. ಹೋಗ್ಲೇಳು ಅಷ್ಟೇ. ನಾನು ತಲೆ ಕೆಡಿಸ್ಕೊಂಬಲ್ಲ ಇನ್ಮೇಲಿಂದಾನ. ಅಷ್ಟೇ. ಯಾವ್ದಾನ ಕೆಲಸ ಹುಡಿಕೊಂಡು ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಕಲಿ. ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಅವ್ರೇನು ನೋಡ್ಕೊಂಬಲ್ಲ ಅವರು. ಅವ್ರ ಬುದ್ಧಿ ಏನು ಅಂತ ಅವನಿಗೆ ಗೊತ್ತಾಗಲಿ. ನೀನು ಹೇಳಿದ್ರೆ ಗೊತ್ತಾಗಲ್ಲ. ನಮ್ಮ ಅಣ್ಣ ಏನೋ ಮತ್ತೆ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ತಾಳಪ್ಪ ಇವಳು ಅಂತ ಹೇಳಿ ಅವನಿಗೆ ಸಿಟ್ಟು ಬರುತ್ತೆ. ಯಾಕೆ ಸುಮ್ಮನೆ ಹೋದ್ರೂ ಹೋಗ್ತಾನೆ. ನೀನು ಸುಮ್ಮನೆ ಯಾವ್ದಾನ ಒಂದು ಕೆಲಸ ಹುಡಿಕೆ. ನಿಂತದ್ದು ಮಾತ್ರ ಮಾಡ್ಕೊಬೇಡಮ್ಮ ತಾಯಿ. ಆಗ್ಲಲ್ಲ ಫೋನ್ನಾಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಫೋನ್ನಾಗೆಲ್ಲ ನೋಡಿ ಮನೆಗೆ ಕೂತ್ಕೊಂಡು ಕೆಲಸ ಮಾಡೋದು ಅಂತ ಹೇಳಿ ನೋಡಿ ಎಲ್ಲ OTP ಎಲ್ಲ ಹೇಳಿ ಎಲ್ಲ ಹೆಂಗೆ ಮಾಡ್ಕೊಂಡೆ. ನೀನು ಯಾವ್ದಾನ ಸುಮ್ಮನೆ ಅಲ್ಲಿ ಕೆಲ್ಸಕ್ಕೆ ಹೋಗೋ ಅಂಥದ್ದು ದಿನ ಹೋಗ್ತಾರಲ್ಲ ಅಂಥದ್ಕೆ ಹೋಗು. ಮನೆಗೆ ಮಾಡೋ ಅಂಥವೆಲ್ಲನ ಸುಮ್ಮನೆ ಅಂಥವೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ರೇಟ್ ಹುಷಾರಾಗಿದ್ದಿದ್ರೆ ಎಲ್ಲ ಆಗ್ತಿರ್ಲಿಲ್ಲಮ್ಮ. ನೀನು ಏನು ಗೊತ್ತಾಗ್ದಳೇನೆ ನೀನು ಮಾಡ್ಕೊಬಿಟ್ಟೆ. ಬಿಡ ಮತ್ತೆ ಹೋಗೈತಿ ಇವಾಗ ಗೊತ್ತಾಗೈತಲ್ಲ. ಯಾರಿಗೂ ಗೊತ್ತಾಗೋದಿಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರಿದ್ರೂ ಗೊತ್ತಾಗ್ತಾ ಇರಲಿಲ್ಲ. ಬಿಡತ್ಲಾಗ ಏನೋ ಮನೆಗೆ ಕೂತ್ಕೊಂಡು ಕೆಲಸ ಮಾಡೋ ಅಂಥದ್ದು ಕೆಲಸ ಕೊಡ್ತಾರೆ ಅಂತೇಳಿ ನಾನು OTP ಎಲ್ಲ ಶೇರ್ ಮಾಡಿದ್ದಷ್ಟೇ. ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ನನಗೇನೇನು ತಿಕ್ಲೆ, ನನಗೇನೇನು ಗೊತ್ತಾಗೋದಿಲ್ವೇ? ನನಗೆ ಏನೋ ಅದು ಹಿಂಗಾಗುತ್ತೆ ಎಂಬುದು ಒಂದು ಸ್ವಲ್ಪನೂ ನನಗೆ ಅನ್ನಿಸ್ತಾ ಇಲ್ಲ. ಏನೋ ಬಿಡು ಕೆಲಸ ಸಿಗುತ್ತಲ್ಲ ಅನ್ನೋದೊಂದು ಇದಕ್ಕೆ ನಾನು ಹೇಳ್ದೆ. ಆದರೆ ಹಿಂಗಾಗುತ್ತೆ ಎಂಬುದು ನನಗೇನಮ್ಮ ಗೊತ್ತು. ಅವನು ಅವ್ರ ಮನೆಯಾಕೆ ಹೋದ್ನಮ್ಮ. ಅವನು ಅಲ್ಲ ನೋಡು, ಇಂಥ ಮಾಡ್ಬೇಕಂತ ಎಷ್ಟು ದಿನದಿಂದ ಕತ್ಕೊಂಡಿದ್ದ. ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿನದಿಂದ ಕತ್ಕೊಂಡಿದ್ದ ಅವನು. ನಾವು ಗೌರವಾಗಿದ್ದಾರ ನಾವು. ನಮ್ಮ ಮರ್ಯಾದೆ ತೆಗೆದೋಗ್ಬೋದೆ ಅವನು. ಹೋಗ್ಲೇಳು ಬಾರಪ್ಪ, ಹೋಗ್ಲೇಳು. ಸಾಕು, ನೀನು ಕೆಲ್ಸಕ್ಕೆ ಹೋಗ್ತೀಯ. ನಾನು ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಯಾರೇನು ಮಾಡೋಕ್ಕಾಗಲ್ಲ. ಇನ್ಮೇಲೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಅವನು ಹೋಗ್ಲೇಳು, ಅಲ್ಲೇ ಇರಲೇಳ. ಅಣ್ಣಯ್ಯನ ಅವ್ರ ಅತ್ತಿಗೆ ತಗೋನು ಇರ್ತೀನಿ ಅಂತ ಹೋಗಿದ್ದಾನಲ್ಲ, ಅಲ್ಲಿಗೆ ಹೋಗ್ಲೇಳು ಬಿಡು. ತಲೆ ಕೆಡಿಸ್ಕೋಬೇಡ. ನೀನು ಕೆಲ್ಸಕ್ಕೆ ಹೋಗಷ್ಟೇ ಸುಮ್ಮನೆ. ಯಾಕೆ ಅವ್ರ ತಾಗೆಲ್ಲ ಮಾತಾಡ್ಕೊಂಡು ಜಗಳ ಮಾಡ್ಕೊಂಬತ್ತೀನಿ ನಾನು. ಇವಾಗ ನಮ್ಮ ದುಡ್ಡು ಹೋಗೈತಲ್ಲ ಅವ್ರಿಗೆ, ಅದೊಂಥರ ಖುಷಿ ಆಗ್ಬಿಟ್ಟೈತಿ. ಈ ವಿಷಯ ಏನಾನ ಅವ್ರಿಗೆ ಹೇಳ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತೇ. ಅಯ್ಯೋ ನೋಡ್ಬೇಕು ಹಂಗೇನೆ. ಏನಾನ ಸ್ವಲ್ಪ ಇವಾಗ ಗೊತ್ತಾಗಬೇಕು. ಅವ್ನು ಹೋಗಿ ಹೇಳ್ಬೇಕು. ಆ ಪ್ರೀತಿಗಂತೂ ಎಷ್ಟು ಖುಷಿ ಆಗುತ್ತೋ ಏನೋ ಬಿಡು. ಖುಷಿ ಪಡ್ಲೇಳು. ಅವಳಿಗೂ ಒಂದೇನಂಥದ್ದು ಹಾಗೆ ಆಗುತ್ತೆ. ನಾವು ಅವನ್ನ ಆಗೋಕ್ಕಾಗುತ್ತೆ. ನಮ್ಮನ್ನು ನೋಡಿ ನಗ್ತಾರೋ, ಒಬ್ರು ನಮ್ಮನ್ನು ನೋಡಿ ಸಂತೋಷ ಪಟ್ಟಾರೆ, ಅವ್ರಿಗೂ ಒಂದಿನ ಆಗುತ್ತೆ. ನಾವು ಬಿದ್ದಿದ್ದೀವಿ ಅಂತ ಹೇಳಿ ನಗ್ರೆ ಅವರು ಒಂದಿನ ಬೀಳ್ತಾರೆ. ಅವಾಗ ನಾವು ನಗ್ಬೋದು. ಯಾರಿಗೆ ನೀನು ತಪ್ಪಿದ್ದಲ್ಲ ಬಿಡಮ್ಮ. ನೀನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಪ್ಪ ಬೇರೆ ಹೋಗುತ್ತೆ. ನಾನಿಲ್ಲಿ ಆ ಥರ ಮನೆ ತೆಗಿ ಹೂವು ಕಟ್ಟೋದು ಅದು ಮಾಡ್ತೀನಿ. ನೀನು ಯಾವ್ದಾನ ಕೆಲಸ ಹುಡ್ಕೊಂಡು ಹೋಗಿ ಯಾವ್ದಾನ ಒಂದು ಒಳ್ಳೆ ಕೆಲಸಕ್ಕೆ. ನಿಂಗೆ ತಲೆ ಕೆಡಿಸ್ಕೋಬೇಡ. ನನಗೆ ಹೆಂಗೆ ಮಾಡ್ಬೇಕು ಅಂಬೋದು ಗೊತ್ತೈತಿ.
ನಾನು ದುಡ್ಕೊಂಬತ್ತೀನಿ. ನಾನು ಏನು ನಾನು ಬೆಳ್ಕರಿಯತ್ತೀನಿ, ನಾನು ಬೇಕಾದ್ರೆ ನಾನು ಎಷ್ಟು ಬೇಕಾದ್ರೂ ದುಡ್ತೀನಿ, ನಾನು ಮನ್ಸು ಮಾಡಿರಿ. ನೀನೇನು ತಲೆ ಕೆಡಿಸ್ಬೇಡ ಕಣಮ್ಮ. ಅವ್ನು ಹೆಂಗಾರ ಮಾಡ್ಕೊಂಡು ನಾಳೆ ಹೋಗ್ಲಿಲ್ಲ, ಅವ್ನು ಬಿಟ್ಟು ಹಾಕ್ಬಿಡು ಅಲ್ವಾ ಪಾರ್ ನನ್ನ ಮಗನ. ಅಲ್ಲ, ಏನೋ ಒಂದು ಗಂಡ ಹೆಂಡತಿ ಮಧ್ಯೆ ಜಗಳ ಬರ್ತವೆ ಹಿಂಗಂತ ಹೇಳಿ ಬಿಟ್ಟು ಹೋಗ್ಬಿಡೋದೆ ಅಲ್ವಾ ಪಾರ್. ಹೋಗಲ್ಲ ನಮ್ಮ ಅಣ್ಣನ ಮಾತಾಡ್ಸಲ್ಲ ಅಂತ ಹೇಳ್ತಿದ್ದಾನು, ಇವಾಗ ಹೆಂಗೆ ಮಾತಾಡ್ತಾ ಇದ್ದಾನಲ್ಲ. ತಡಿ ಹೋಗ್ತೀನಿ. ಆ ಹುಡುಗಿನೇ ಏನೋ ಮಾಡ್ಯವಳೆ. ಆಗ ಅವಳು ಹುಡುಗಿ, ನಿಮ್ಮ ಹುಡುಗಿ ಪ್ರೀತಿನೇ ಏನೋ ಮಾಡ್ಯವಳೆ. ಅವಳೇ ಏನೋ ಮಾಡ್ಯಾಳೆ ಅಂತ ನನಗೆ ಅವಳ ಮೇಲೆ ಡೌಟ್ ಕಣಪ್ಪ. ಅವಳೇ ಏನೋ ಮಾಡಿದಾಳೆ, ಏನೋ ದುಡ್ಡು ಹೋಗ್ಲಿ ಅಂತ ಹೇಳಿ ಅವಳೇ ಮಾಡಿರೋದು ಕಣಪ್ಪ. ಯಾರೇನು ಮಾಡ್ಯಾವ್ರ ಸುಮ್ಮನಿರು. ಯಾರ ಬಗ್ಗೆನೂ ಇನ್ನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ಏನೋ ನೀನೇನೋ ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಕೆಲ್ಸಕ್ಕೆ ಹೋಗೋದು ಕಲಿ ಅಷ್ಟೇ. ಹೆಂಗಾನ ಮಾಡ್ಕೊಂಬ್ಲಳ, ಅವ್ರಿಗೆ ಒಂದಿನ ಬರುತ್ತೆ. ಆ ಸುಗುಣ ಬೇರೆನೇ ಕರ್ಕೊಂಬಂದವ್ರು ಇವಾಗ ಚೆನ್ನಾಗಿ ಆಗ್ಯವಳೆ. ಅವ್ರೇನು ಇವಾಗ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ನಾವು ಹಂಗೆ ಇರಬೇಕು, ಯಾರ ಸವಾಸಕ್ಕೂ ಹೋಗ್ಬಾರ್ದು. ನಮ್ಮ ಕೆಲಸ ಏನೋ ನಾವೇನೋ ಮಾಡ್ಕೊಂಡು ನಾವು ಹಂಗೆ ಇರಬೇಕು, ಅವ್ರ ತಕ್ಕ ಮಾತ್ರ ಹೋಗ್ಬಾರ್ದು ಸುತ್ತಾರ್ಕೊಂಡು. ಮತ್ತು ಇವಾಗ ಅವಳ ತಗೇನು ದುಡ್ಡು ಐತೆ ಅಂತೇಳಿ ಯಾರೇನು ಹೋಗಲ್ಲ ಸುತ್ತಾರ್ಕೊಂಡು. ಅಲ್ಲ ದುಡ್ಡ ಏನು ನೊಂದ್ಕೊಂಡು ಕೊಟ್ಲ ಏನೋ ಅದಕ್ಕೆ ಹಂಗೆ ಆಗಿರೋದು. ನಿನ್ನ ಗಂಡು ದುಡ್ಡಿರೋದ ಅಯ್ಯೋ ಕೊಡ್ಬೇಕಲ್ಲಪ್ಪ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡು ಕೊಟ್ಟವಳೆ, ಅದಕ್ಕೆ ಮತ್ತೆ ಹಂಗೆ ಆಗಿರೋದು. ಅದಕ್ಕೆ ಇವಳು ಬೆಳಗ್ಗೆ ಬೈಕೊಂಡ್ರೆ ಹೆಂಗೆ ಸಿಟ್ಟು ಮಾಡ್ಕೊಂತಾಳೆ. ನಾನೆಲ್ಲಿ ನೀನು ಇಂಥ ಮಾತಾಡಬೇಡ, ನಾನು ಹಂಗಲ್ಲ, ನಾನು ಅಂಥವಳಲ್ಲ ಅಂತೇಳಿ ಮಾತಾಡ್ತಾಳೆ. ಮತ್ತೆ ಅವಳು ಅಷ್ಟೊಂದು ನೊಂದ್ಕೊಂಡು ಕೊಟ್ಟಿರೋದಕ್ಕೆ ಮತ್ತೆ ನನ್ನ ಗಂಡ ದುಡ್ದಿರೋ ದುಡ್ಡನ್ನೇ ಅವಳು ಕೊಡಬೇಕಲ್ಲಪ್ಪ ಅಂತ ಅಂದ್ಕೊಂಡು ಕೊಟ್ಟವಳೆ, ಅದಕ್ಕೆ ಮತ್ತೆ ಹಿಂಗಾಗಿರೋದು. ನಾನು ಅದಕ್ಕೆ ಬೆಳಗ್ಗೆ ಸರಿಯಾಗಿ ಗಲಾಟೆ ಮಾಡಿದೆ ನೋಡು. ಬೈಕೊಂಡೆ, ಯಾರು ನೋಡ್ಕೊಂಡು ಕೊಟ್ಟಿದ್ರೋ ಏನೋ ಅಂತ ಹೇಳಿ. ನಾನೇನು ಹಿಂಗೆ ಕಳೆದೈತೆ ಎಂಬುದು ಗೊತ್ತಿಲ್ಲ ಅಂತ ಏನು ಹೇಳಕ್ಕೆ ಹೋಗಲಿಲ್ಲ. ನಾನೇನು ಕಳೆದೈತೆ ಎಂಬುದು ಗೊತ್ತೋ ಇಲ್ವೋ ಗೊತ್ತಿಲ್ಲ ಅವಳಿಗೆ. ಹೇಳಿರ್ತಾನೆ ಅವನು, ನಾನು ಬರೀ ಬೈಕೊಂಡೆ. ನನ್ನ ಗಂಡ ದುಡ್ದಿರೋದನ್ನ ಎಷ್ಟು ನೊಂದ್ಕೊಂಡು ಕೊಟ್ಟರು ಜನ ಅಂತ ಹೇಳಿ ಬೈಕೊಂಡೆ. ನೀನು ಸುಮ್ಮನಿರಮ್ಮ, ನೀನು ತಲೆ ಕೆಡಿಸಬೇಡ. ನಾನು ಒಳ್ಳೆ ಕೆಲಸ ಹುಡ್ಕೊಂಡು ಕೊಡ್ತೀನಿ ನಿನಗೆ. ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಕಲಿ. ನಾನೀಗ ಒಳ್ಳೆ ಕೆಲಸನ ಬೇಕಾದ್ರೆ ನಿನಗೆ 45,000 ಸಂಬಳಕ್ಕೆ, ನೀನು ಓದಿರೋದು ಸರಿಯಾಗಿ 45,000 ಸಂಬಳ ಬರೋ ಅಂಥದ್ದು ಕೆಲಸ ಹುಡ್ಕೊಂಡು ಕೊಡ್ತೀನಿ. ಮಾಡ್ಕೊಂಡು ಆರಾಮ ಸಂಬಳ ತಗೊಂಡು ಆರಾಮಾಗಿರು. ಅವ್ರ ಬಗ್ಗೆ ತಲೆನೇ ಕೆಡಿಸಬೇಡ ನೀನು. ನಾನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗೋಣಪ್ಪ. ನಾನು ಅವ್ರ ಬಗ್ಗೆ ಬಿಟ್ಟು ಹಾಕಿದ್ದೀನಿ ಅಂದಮೇಲೆ ಅವ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು, ನಾನು ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಈಗ ಅವಳು ಕೊಟ್ಟೆ ನೀನು ಗುದ್ದಾಟಕ್ಕೆ ಹೋಗ್ಬೇಡ, ಏನು ಮಾತಾಡೋಕ್ಕೆ ಹೋಗ್ಬೇಡ, ಅವಳು ಸವಾಸಕ್ಕೆ ಹೋಗ್ಬೇಡ, ಅವ್ರು ಸುದ್ದಿನೇ ಬೇಡ. ಸುಮ್ಮನೆ ನಾವು ಕೆಲಸ ನಾವು ಮಾಡ್ಕೊಂಡು ನಾವು ಒಂದಿಟ್ಟು ಮುಂದುವರೆದ್ರೆ ನಮ್ಮ ತಕ್ಕೆ ಬತ್ತಾರೆ ಅವ್ರು ಸುತ್ತಾರ್ಕೊಂಡು. ಅವಳ ತಕ್ಕ ಜಗಳನೇ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಪ್ರೀತಿ ತಗೋಗ್ಲಿ, ಆ ಸುಗುಣನಾಗಲಿ ಯಾರನ್ನೂ ಮಾತಾಡ್ಸೋಕೆ ಹೋಗ್ಬೇಡ ನೀನು. ನಿನ್ನ ಪಾಡಿಗೆ ನೀನಿರು ಅಷ್ಟೇ. ಕೆಲ್ಸಕ್ಕೆ ಹೋಗಿ ಅದನ್ನು ಕೆಲಸ ಹುಡ್ಕೊಂಡು ಸುಮ್ಮನೆ ಕೆಲ್ಸಕ್ಕೆ ಹೋಗಿ ಯಾರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಂಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಅದಕ್ಕೆ ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಕಲಿ. ಅಂಥರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ಹಾಳು ಅಷ್ಟೇ, ನಮಗೆ ಲಾಸು. ಸುಮ್ಮನೆ ಈಗ ಅವ್ರ ಬಗ್ಗೆ ಚಿಂತೆ ಮಾಡಿದ್ರೆ ಏನು ಬರಂಗೈತೆ? ಅವ್ರ ಜೊತೆ ಜಗಳ ಮಾಡ್ಕೊಂಡ್ರೆ ಏನು ಬರಂಗೈತೆ? ಏನು ಬರಂಗಿಲ್ಲ. ನಮ್ಮ ಕೆಲಸ ಏನೋ ನಾವೇನೋ ಮಾಡ್ಕೊಂಡು ನಾವು ಕೆಲಸ ಮಾಡೋದು ನೋಡ್ಬೇಕಷ್ಟೇ. ಸರಿ ಆಯ್ತು ಕಣಮ್ಮ, ನಾಳೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ನಾನು. ಎಲ್ಲಿ ಕೆಲಸ ಐತೆ, ಯಾವ ಕೆಲಸ, ಏನು ಎತ್ತ, ಎಲ್ಲಿರ್ಬೋದು ಎಲ್ಲ ಹುಡುಕ್ತೀನಿ. ಕೆಲಸ ಹುಡ್ಕೊಂಡು ನಾನು ಹೋಗ್ತೀನಿ ನಾಳೆಯಿಂದ ಕೆಲಸ ಹುಡ್ಕೋಕ್ಕೆ. ಹೋದರೆ 1-2 ದಿವಸ ಹುಡುಕಿದ್ರೆ ಸಿಗುತ್ತೆ ಯಾವುದಾದ್ರೂ. ಯಾವುದು ಚಾರ್ಜ್ ಎಷ್ಟಾಗುತ್ತೆ ಅದನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಮತ್ತೆ ಕೆಲಸ ಮಾಡ್ಕೊಂಡು ಹೋದರೆ ಯಾವುದಿರಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನು ಮಾತ್ರ ಸುತ್ತಾರ್ಕೊಂಡು ಹೋಗಲ್ಲ. ಅವ್ರ ಹತ್ರ ಯಾವುದೇ ಕಾರಣಕ್ಕೂ ನಾನಂತೂ ಹೋಗೋದಿಲ್ಲ ನೋಡಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, 10 ಲಕ್ಷ ಅದನ್ನು ಕಳೆದಿರೋದು 10 ಲಕ್ಷ ದುಡಿತೀನಿ. ನಾನಂತೂ ಹೋಗೋದಿಲ್ಲ ನೋಡ್ರಿ. ಅವ್ರ ತಕ್ಕೆ ಇವನು ವೀಕಿ ಸುತ್ತಾರ್ಕೊಂಡು ಹೋಗಿದ್ದಾನೆ. ಅವ್ನಿಗೆ ನೋಡ್ರಿ ಎಂಥ ಬೆಲೆ ಸಿಗುತ್ತೆ ಅಲ್ಲಿ, ಅವ್ರು ಹಿಂಗೆ ಬೆಲೆ ಕೊಡ್ತಾರೆ ಅಂತೇಳಿ. ಕಾಲು ಕಸಕ್ಕಿನ್ನ ಕಡಿಯಕ್ಕೆ ಕಾಣ್ತಾರೆ ನೋಡಿ. ನಮ್ಮ ಮಾತು ಮೀರಿ ಹೋಗಿದ್ದಾನೆ, ಬೇಡ ಹೋಗ್ಬೇಡ ಅಂತ ಹೇಳ್ದಂಗೆಲ್ಲನ ನಾವು ಎಷ್ಟು ಕರೆದ್ವಿ, ಬೆಳಗ್ಗೆ ಬರಲಿಲ್ಲ. ನಾನು ಈ ಮನೆಯಕ್ಕೆ ಮಾತ್ರ ಕಾಲಿಕ್ಕಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡು ಹೋದ್ರು ಹೋಗ್ಲೇಳು. ತಲೆ ಕೆಡಿಸ್ಕೊಂಬಲ್ಲ ಇನ್ಮೇಲಿಂದ. ನೋಡ್ತಾ ಇರಿ, ನೆನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.